ನಮಸ್ಕಾರ ಸ್ನೇಹಿತರೆ, ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಯಾವ ರೆಸಿಪಿ ಅಂದರೆ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಏನಾದರೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಕೆಳಗಿರೋ ಬೆಲ್ ಐಕಾನ್ ಒಂದ್ಸರಿ ಕ್ಲಿಕ್ ಮಾಡಬೇಡಿ. ಇನ್ನೇನು ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಸ್ಕಿಪ್ ಮಾಡದೆ ನೋಡಿರಿ. ಇಲ್ಲಿಗೆ 2 ಗ್ಲಾಸ್ ನಾನು ಏನು ಮಾಡ್ತಾ ಇದ್ದೀನಿ, ಬಾಸುಮತಿ ಅಕ್ಕಿಯನ್ನು ತಗೊಂಡು 3 ಗ್ಲಾಸ್ ಅದಕ್ಕೆ ನೀರು ಹಾಕಿ ಅದರೊಳಗೆ ಸ್ವಲ್ಪ ಪಲಾವ್ ಎಲೆ ಮತ್ತು ಜೀರಿಗೆ ಹಾಕಿ ಅದನ್ನು ಕಡೆಗೆ ಕುದಿಲಿಕ್ಕೆ ಇಟ್ಟಿದ್ದೇನೆ. ನಂತರ ನಾನು ಅದಕ್ಕೆ ಬೇಕಾಗುವ ಉಳ್ಳಾಗಡ್ಡಿ, 1 ಲೆಮನ್, ಹಸಿಮೆಣಸಿನ್ಕಾಯಿ, ಡಬ್ಬು ಮೆಣಸಿನ್ಕಾಯಿ, ಗಜ್ರಿ 1 ಎಲ್ಲ ತಗೊಂಡು ಸಣ್ಣಗೆ ಈ ರೀತಿ ನಾನು ಇಲ್ಲಿ ಹೆಚ್ಕೊಳ್ತಾ ಇದ್ದೀನಿ. ನೋಡಿರಿ, ಈ ರೀತಿ ನೀವು ಸಣ್ಣಗೆ ನೀಟಾಗಿ ಏನು ಮಾಡ್ಕೋಬೇಕು, 1 ಬೈ 1 ನೀವು ಅದನ್ನು ಹೆಚ್ಕೊಳ್ತಾ ಹೋಗಬೇಕು. ಹೆಚ್ಕೊಂಡ ನಂತರ ಈ ಥರ ಎಲ್ಲನೂ ನಾನು ಏನು ಮಾಡ್ತಾ ಇದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ರೆಸಿಪಿಯನ್ನು ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಸ್ವಲ್ಪ 2 ಅಲ್ಲ ಮತ್ತು 2 ಬೆಳ್ಳುಳ್ಳಿಯನ್ನು ಇಟ್ಕೊಂಡು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಪೇಸ್ಟ್ ಮಾಡಿ. ಒಂದು ಬಾಣಲೆ ತಗೊಂಡು ಅದಕ್ಕೆ ನಾನು 2 ಸ್ಪೂನನ್ನು ನಾನೇನು ಮಾಡ್ತಾ ಇದ್ದೀನಿ, ಆಯಿಲನ್ನು ಹಾಕ್ತಾ ಇದ್ದೀನಿ. ನೀವು 2 ಬೇಕಂದರೆ 2 ಹಾಕ್ರಿ, 3 ಬೇಕಂದರೆ 3 ಹಾಕ್ಬೋದು. ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕಿ ಎಣ್ಣೆಯಲ್ಲಿ ಕರಲಿಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಕರೆದ ನಂತರ ನಾನು ಇಲ್ಲಿ ಕರಿಬೇವು ಎಲೆಗಳನ್ನು ಹಾಕ್ತಾ ಇದ್ದೀನಿ. ಹಾಕಿದ ತಕ್ಷಣ ನಾನು ಗ್ರೀನ್ ಚಿಲ್ಲಿಯನ್ನು ಕೂಡ ಹಾಕ್ತಾ ಇದ್ದೀನಿ ಮತ್ತು ಕ್ಯಾಪ್ಸಿಕಮ್ ಕೂಡ 2 ನಾನು ಹೆಂಚ್ಕೊಂಡಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅಲ್ಲ ಪೇಸ್ಟನ್ನು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು 2 ಉಳ್ಳಾಗಡ್ಡಿ ಹೆಂಚ್ಕೊಂಡಿದ್ದೀನಿ, ಅದನ್ನು ಕೂಡ ನಾನು ಇಲ್ಲಿ ಫ್ರೈ ಮಾಡಲಿಕ್ಕೆ ಒಗ್ಗರಣೆಯಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ನಾವು ನೀಟಾಗಿ ಏನು ಮಾಡಬೇಕು, ಫ್ರೈ ಮಾಡಬೇಕು. ಪಲಾವ್ ಎಲೆ 1 3 ಹಾಕಬೇಡಿ. ಹಾಕಿ ಏನು ಮಾಡಬೇಕು, ಲಾಸ್ಟ್ ನಾವು ಗಜ್ರಿಯನ್ನು ಹೆಂಚ್ಕೊಂಡಿದ್ದನ್ನು ಅದನ್ನು ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೀನ್ಸ್ ಕೂಡ ನಾನು ಇಲ್ಲಿ 1 ಕಪ್ನಷ್ಟು ಬೀನ್ಸ್ ಹಚ್ಕೊಂಡಿದ್ದೀನಿ, ಅದನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಈ ರೀತಿ ಹಾಕಿ ನಾವು ಫ್ರೈ ಮಾಡಬೇಕು. ಸ್ವಲ್ಪ 4 ಕರಿಮೆಣಸು ಮತ್ತು ಲವಂಗ ಕೂಡ ನಾನು ಇಲ್ಲಿ 2 ಲವಂಗ ಕೂಡ ಹಾಕ್ತಾ ಇದ್ದೀನಿ. ಬೇಕಂದರೆ ಹಾಕ್ಬೋದು, ಬೇಡಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ 1 ಬಟ್ಲ ನಾನು ಕ್ಯಾಬೇಜನ್ನು ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಕರಿಬೇವು ಎಲೆ ಕೂಡ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಎಲ್ಲವನ್ನು ಹಾಕಿ ನೀಟಾಗಿ ಏನು ಮಾಡಬೇಕು, ನಾನಿಲ್ಲಿ ಅದು ಫ್ರೈ ಆಗೋರಿ, ಚೆನ್ನಾಗಿ ಫ್ರೈ ಆಗೋರಿಗೆ ಕಾಯಬೇಕು. 1 ಸ್ಪೂನ್ ನೀವು ತುಪ್ಪವನ್ನು ಹಾಕ್ಬೋದು, ಬೇಕಾದರೆ ಹಾಕಿ, ಬೇಡಾದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಮಕ್ಕಳಿರೋದ್ರಿಂದ ಅದಕ್ಕೆ ತುಪ್ಪ ಆ್ಯಡ್ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಅಂತ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಫ್ರೈಡ್ ರೈಸ್ ಮಸಾಲವನ್ನು ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಹಾಕಬೇಕು. 2 ಟೇಬಲ್ ಸ್ಪೂನಷ್ಟು ಹಾಕಿ ಅದನ್ನು ಕೂಡ ನಾನು ಇಲ್ಲಿದ್ರೊಳಗೆ ಸ್ವಲ್ಪ ಫ್ರೈ ಆಗುವವರೆಗೂ ಬಿಡ್ತಾ ಇರಿ. ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿ. ಇಲ್ಲಿ 2 ಟೇಬಲ್ ಸ್ಪೂನಷ್ಟು ನಾನು ಉಪ್ಪನ್ನು ಕೂಡ ಇದರೊಳಗೆ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಸೋಯಾ ಸಾಸ್ ಕೂಡ ನೀವು 2 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ಕೋಬೋದು, ಬೇಡಂದರೆ ಸ್ಕಿಪ್ ಮಾಡ್ಬೋದು. ಲೆಮನ್ನನ್ನು 1 ನಾನು ಇಲ್ಲಿ ರಸವನ್ನು ಹಾಕ್ತಾ ಇದ್ದೀನಿ. ಎಲ್ಲ ಆದ ತಕ್ಷಣ ಏನು ಮಾಡಿ, ತಳಗೆ ಇಳಿಸಿ ಬಾಣಲೆಯನ್ನು ವೈಟ್ ರೈಸ್ ಅಂದರೆ ಬಾಸುಮತಿ ರೈಸ್ ನಾನು ಮಾಡ್ಕೊಂಡಿದ್ನಲ್ಲ, ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಹಾಕಿದಂಥ ಒಗ್ಗರಣೆ ವೆಜಿಟೇಬಲ್ಸ್ ಒಗ್ಗರಣೆಯ ಜೊತೆಗೆ ನಾನು ಅಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ತುಂಬ ನೀಟಾಗಿ ಕಲಿಸ್ತಾ ಹೋಗಬೇಕು. ಯಾಕಂದರೆ ಎಲ್ಲ ಮಸಾಲ ವೆಜಿಟೇಬಲ್ ಕೂಡ್ಕೋಬೇಕಲ್ಲ, ಅದಕ್ಕೋಸ್ಕರ ನಾವೇನು ಮಾಡಬೇಕು, ನೀಟಾಗಿ ಇಲ್ಲಿ ಏನು ಮಾಡಬೇಕು, ಕಲಿಸ್ತಾ ಹೋಗಬೇಕು. ಈ ಬಾಸುಮತಿ ಅನ್ನ ಇಡೋ ಹೊತ್ನಾಗ ತುಂಬ ಕೇರ್ಫುಲಿ ಆಗಿರಬೇಕು. ನೀರು ಹೆಚ್ಚಿಗೆ ನೀವು ಇಟ್ಟರೂ ಪರವಾಗಿಲ್ಲ, ಅದನ್ನೇನು ಮಾಡಿ ನೀಟಾಗಿ ನೀರನ್ನು ಬಸ್ಕೊಂಡ್ಬಿಡಿ. ಬಸ್ಕೊಂದಿಟ್ಟು ನೀವೇನು ಮಾಡ್ಬೋದು, ಯಾವ ಅನ್ನವನ್ನು ಉದುರಾಗಿ ಮಾಡಿಕೊಂಡು ಈ ರೀತಿ ನೀಟಾಗಿ ಒಗ್ಗರಣೆಯನ್ನು ಹಾಕಿ ನೀವು ಮಕ್ಕಳಿಗೆ ತಿನ್ನಲಿಕ್ಕೆ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿ ಟೇಸ್ಟಾಗಿ ಇರುತ್ತೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ ನೋಡಿರಿ, ಅಷ್ಟು ಉದುರಾಗಿ ಬಳ ಅಂತಿದೆ ಅನ್ನ, ಹೌದಾ? ತುಂಬ ಘಮ ಅಂತ ಇದೆ, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಇನ್ನೇನು ತಡ, ನೀವು ಇದೇ ರೆಸಿಪಿಯನ್ನು ಮನೆಯಲ್ಲಿ ಫ್ರೈಡ್ ರೈಸನ್ನು ಮಾಡಿ ನೋಡಿ ಯಾವ ರೀತಿ ಆಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಯಾವ ರೆಸಿಪಿ ಬೇಕಂತೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಅದೇ ರೀತಿ ನಾನು ರೆಸಿಪಿಗಳನ್ನು ಮಾಡಿ ಹಾಕ್ತಾ ಇದ್ದೀನಿ.
ಲೈಕ್ ಮಾಡಿ ಮತ್ತು ಇಷ್ಟ ಆದರೆ ಶೇರ್ ಮಾಡಿ. ಬೇರೆದವ್ರಿಗೂ ಕೂಡ ನೀವು ಇದನ್ನು ಶೇರ್ ಮಾಡಿ. ನಮ್ಮ ರೆಸಿಪಿಯನ್ನು ಮಾಡಲಿಕ್ಕೆ ಅವರಿಗೆ ಇನ್ನು ತುಂಬ ಚೆನ್ನಾಗಿ ನೀಟಾಗಿ ತಿಳಿಯುತ್ತೆ. ಈ ರೀತಿ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಏನು ಮಾಡ್ಬೋದು, ಸೇವನೆಯನ್ನು ಮಾಡ್ಬೋದು. ಇದಕ್ಕೆ ನೀವು ಸೋಯಾ ಸಾಸ್ ಕೂಡ ನೀವು ಆ್ಯಡ್ ಮಾಡಿದರೆ ಇನ್ನೂ ಟೇಸ್ಟ್ ಆಗಿರುತ್ತೆ. ನಾನು ಮಕ್ಕಳಿರೋಗೋಸ್ಕರ ನಾನು ಇಲ್ಲಿ ಸೋಯಾ ಸಾಸನ್ನು ಸ್ಕಿಪ್ ಮಾಡಿದ್ದೇನೆ. ಅದಕ್ಕೋಸ್ಕರ ನಾವು ಇದನ್ನು ನೋಡ್ರಿ, ಇಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ, ಹೌದಾ ಫ್ರೆಂಡ್ಸ್? ಇನ್ನೇಕೆ ತಡ, ಬಡ ಬಡ ಹೋಗಿ ನೀವು ನಮಗೆ ಕೆಳಗಿರುವ ಬೆಲ್ ಐಕಾನ್ ಒಂದ್ಸರಿ ಸಬ್ಸ್ಕ್ರೈಬ್ ಆಗಿ ಒತ್ತಿ ಅಂತ ಹೇಳ್ತಾ ನಮ್ಮ ರೆಸಿಪಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್.